ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಕುಮಾರ್. ನಮ್ಮ ಇವತ್ತಿನ ಟಾಪಿಕ್ ಬಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಕು. ಇದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ಕು. ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರವನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 10ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ 625 ಅಂಕಗಳಿಗೆ ಎಕ್ಸಾಮಿನೇಷನನ್ನು ಬರೀಬೇಕಾಗಿತ್ತು. ಅದರಲ್ಲಿ 6 ಸಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ 3 ಲ್ಯಾಂಗ್ವೇಜಸ್ಸು, 3 ಅದರ್ ಸಬ್ಜೆಕ್ಟ್ಸು. ಲ್ಯಾಂಗ್ವೇಜಸ್ಸಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ. ಹಾಗೆಯೇ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ 6 ಸಬ್ಜೆಕ್ಟ್ಗಳಲ್ಲಿ ಎಕ್ಸಾಮಿನೇಷನ್ನ ಬರೀಬೇಕಾಗಿತ್ತು. ಟೋಟಲ್ 625 ಅಂಕಗಳಿಗೆ ಎಕ್ಸಾಮಿನೇಷನ್ ಇರ್ತಾಯಿತ್ತು. ಆದರೆ ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಕರ್ನಾಟಕ ಎಜುಕೇಷನ್ ಬೋರ್ಡ್ 525 ಅಂಕಗಳಿಗೆ ಈಗಿನ ಎಕ್ಸಾಮಿನೇಷನ್ನ ನಿಗದಿಪಡಿಸಲಾಗಿದ್ದು 100 ಅಂಕಗಳನ್ನು ಮೈನಸ್ ಮಾಡಲಿದೆ. ಎಲ್ಲಿ ಅಂತಂದರೆ 3ನೇ ಭಾಷೆ ಆಗಿರುವಂತಹ ಹಿಂದಿ ಸಬ್ಜೆಕ್ಟ್ನಲ್ಲಿ 100 ಅಂಕಗಳನ್ನು ಮೈನಸ್ ಮಾಡಿ 525 ಅಂಕಗಳಿಗೆ ಮಾತ್ರ ಎಕ್ಸಾಮಿನೇಷನನ್ನು ನಡೆಸಲಾಗುತ್ತೆ. 525 ಅಂಕಗಳೇ ಎಕ್ಸಾಮಿನೇಷನ್ನ ಒಟ್ಟು ಮೊತ್ತ ಆಗಿರುತ್ತೆ. ಓಕೆನಾ? ಈ 3ನೇ ಭಾಷೆ ಹಿಂದಿ ಎಕ್ಸಾಮಿನೇಷನನ್ನು ವಿದ್ಯಾರ್ಥಿ ಕಂಪಲ್ಸರಿಯಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ, ಕಡ್ಡಾಯವಾಗಿ ಬರೀಲೇಬೇಕಾಗುತ್ತೆ. ಅದರಲ್ಲಿ ಅಂಕಗಳ ಬದಲಾಗಿ ಗ್ರೇಡ್ಗಳನ್ನು ನಿಗದಿಪಡಿಸಲಾಗಿದೆ, ABCD ಅಂತೇಳಿ. ಬಟ್ ಅಲ್ಲಿ ತೆಗೆದಿರುವಂತಹ ಯಾವುದೇ ಗ್ರೇಡು ಕೂಡ ಒಟ್ಟು ಮೊತ್ತಕ್ಕೆ, ಅಂದರೆ ಒಟ್ಟು ಅಂಕಗಳ ಮೊತ್ತಕ್ಕೆ ಪರಿಗಣನೆ ಮಾಡಲಾಗುವುದಿಲ್ಲ. ಓಕೆ. ಕರ್ನಾಟಕ ಸರ್ಕಾರ ಇಂಥ ಇಂಪಾರ್ಟೆಂಟ್ ಡಿಸಿಷನನ್ನು ಏನಕ್ಕೆ ತಗೊಂಡಿದೆ ಅಂತಂದರೆ, ಹಿಂದಿನ ಸಾಲುಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 3ನೇ ಭಾಷೆ ಆಗಿರುವಂತಹ ಹಿಂದಿ ಸಬ್ಜೆಕ್ಟ್ನಲ್ಲಿ 1,64,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅವರಿಗೆ ಇರುವಂತಹ ಅಕಾಡೆಮಿಕ್ ಪ್ರೆಷರ್, ಮಕ್ಕಳ ಮೇಲೆ ಇರುವಂತಹ ಬರ್ಡನ್, ಅವ್ರ ಮೇಲೆ ಇರುವಂಥ ಪ್ರೆಷರ್ನ ರೆಡ್ಯೂಸ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಈ ಒಂದು ಡಿಸಿಷನನ್ನು ತೆಗೆದುಕೊಂಡಿದೆ. ಸೊ ಹಾಗಾಗಿ 2025-26ನೇ ಸಾಲಿದ ವಿದ್ಯಾರ್ಥಿಗಳು ಯಾರೇ ಇರಲಿ 525 ಅಂಕಗಳಿಗೆ ಎಕ್ಸಾಮಿನೇಷನನ್ನು ಬರೀಬೇಕಾಗಿರುತ್ತೆ. 525 ಅಂಕಗಳಿಗೆ ಮಾತ್ರ ಪರ್ಸೆಂಟೇಜನ್ನು ನಿಗದಿಪಡಿಸಲಾಗುತ್ತೆ. ಹಿಂದಿಯಲ್ಲಿ ಏನೇ ಸ್ಕೋರ್ ಮಾಡಿದರೂ ಲೆಕ್ಕಕ್ಕೆ ಇರೋದಿಲ್ಲ. ಅದು A ಆಗಿರ್ಬೋದು, B ಆಗಿರ್ಬೋದು, C ಆಗಿರ್ಬೋದು, D ಆಗಿರ್ಬೋದು, ಎನಿ ಗ್ರೇಡ್ ದೇ ಕ್ಯಾನ್ ಅಚೀವ್. ಬಟ್ ದೇ ಮಸ್ಟ್ ಅಟೆಂಡ್ ದ ಎಕ್ಸಾಮಿನೇಷನ್. ಅವರು ಕಂಪಲ್ಸರಿ ಎಕ್ಸಾಮಿನೇಷನನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ. ಈ ನಿರ್ಧಾರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ, ಯಾರು ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ಕೊಡ್ತಾ ಇರಿ ಸ್ನೇಹಿತರೆ. ಇದೇ ಥರ ಉಪಯುಕ್ತವಾದ ಮಾಹಿತಿಗಳನ್ನು ನಾನು ತರ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.